ವೀಕ್ಷಕರೇ, ನಮ್ಮ ಸೇನೆ ಮೊದಲು, ನಮ್ಮ ದೇಶ ಮೊದಲು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಧ್ಯೇಯ, ಇಡೀ ರಿಪಬ್ಲಿಕ್ ನೆಟ್ವರ್ಕ್ನ ಧ್ಯೇಯ. ಈ ಮಧ್ಯೆ ಪ್ರಧಾನಿ ಮೋದಿ ಅವರು ಕೂಡ ನಮ್ಮ ಸೈನಿಕರೇ ನಮ್ಮ ಧೈರ್ಯ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದಾಗಿನಿಂದ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನ ಸೈನಿಕರ ಜೊತೆಗೆ ಆಚರಿಸ್ತಾರೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ ಇವತ್ತು ದೀಪಾವಳಿಯ ಸಂಭ್ರಮ ಸಡಗರ ಸೈನಿಕರ ಜೊತೆಗೆ ಜೋರಾಗಿತ್ತು. ಅತ್ಯಂತ ಸಡಗರದಿಂದ ದೀಪಾವಳಿ ಹಬ್ಬವನ್ನ ಇವತ್ತು ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಆಚರಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬರ. ನೌಕಾಪಡೆ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ. ಐಎನ್ಎಸ್ ವಿಕ್ರಾಂತ್ನಲ್ಲಿ ಸಿಂಧೂರದ ಸಂಭ್ರಮ. ಭಾರತೀಯ ನೌಕಾದಳ ಆಳ ಕಡಲಿನಲ್ಲಿ ನಿಂತು ಹವಾಮಾನ ವೈಪರೀತ್ಯಗಳಿಗೆ ಎದೆಯೊಡ್ಡಿ ದೇಶದ ಭದ್ರತೆಗಾಗಿ, ಪ್ರತಿ ಭಾರತೀಯನ ಪ್ರಾಣ ರಕ್ಷಣೆಗಾಗಿ ಸಮುದ್ರದ ಗಡಿ ಕಾಯ್ತಾ ಇರುವಂತಹ ಮಹೋನ್ನತ ಸೇನೆ. ಆಪರೇಷನ್ ಸಿಂಧೂರವೇ ಇರಲಿ, ಶತ್ರು ರಾಷ್ಟ್ರಗಳ ಸೇನೆಯ ಆಕ್ರಮಣವೇ ಬರಲಿ, ಸಮುದ್ರದಲ್ಲೇ ರಣ ಕಹಳೆಯೂದಿ ಸಾಗರದಲ್ಲೇ ಶತ್ರುಗಳನ್ನ ಸಂಹಾರ ಮಾಡೋ ರಣಕಲಿಗಳ ದಂಡು. ದೇಶ ಮೊದಲು, ಸೇನೆ ಮೊದಲು. ಇದು ರಿಪಬ್ಲಿಕ್ ಮೀಡಿಯಾ ಮಾತ್ರವಲ್ಲ, ಪ್ರಧಾನಿ ಮೋದಿಯವರ ಧೈರ್ಯವೂ ಹೌದು. ಈ ಕಾರಣಕ್ಕಾಗಿಯೇ ನಮ್ಮ ಸೇನಾ ಪಡೆಗಳಿಗೆ ಸ್ಫೂರ್ತಿ ತುಂಬಲು ಪ್ರಧಾನಿ ಮೋದಿ ಪ್ರತಿ ವರ್ಷದ ದೀಪಾವಳಿಯನ್ನ ಸೈನಿಕರ ಜೊತೆ ಆಚರಿಸುತ್ತಾರೆ. ಸೇನೆಯೇ ನನ್ನ ಪರಿವಾರ ಎಂದು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಸೈನಿಕರಿಗೆ ಸಿಹಿ ತಿನ್ನಿಸಿ ಆತ್ಮಸ್ಥೈರ್ಯ ತುಂಬಿದ ನಮೋ. ಈ ವರ್ಷ ಕಾರವಾರ, ಗೋವಾ ಕಡಲ ತೀರದಲ್ಲಿರುವಂತಹ ಐಎನ್ಎಸ್ ವಿಕ್ರಾಂತ್ನಲ್ಲಿ ನೌಕಾಪಡೆಯ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರು. ಯೋಧರಿಗೆ ಸಿಹಿ ತಿನ್ನಿಸಿದ ನಮೋ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಆಪರೇಷನ್ ಸಿಂಧೂರದ ವೇಳೆ 3 ಪಡೆ ಶಕ್ತಿ, ಸಾಮರ್ಥ್ಯ, ಶೌರ್ಯವನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ನೌಕಾಪಡೆಗೆ ಮತ್ತೊಂದು ಯುದ್ಧ ವಿಮಾನ ವಾಹಕ ನೌಕೆ ಶೀಘ್ರದಲ್ಲೇ ಸೇರ್ಪಡೆಯಾಗಲಿದೆ ಅಂತ ಹೇಳಿದ್ರು. ಐಎನ್ಎಸ್ ವಿಕ್ರಾಂತ್ನಲ್ಲಿ ನಿಂತು ಪಾಕಿಸ್ತಾನ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಮತ್ತು ಆಕಾಶ ಕ್ಷಿಪಣಿಗಳು ತೋರಿದ ಸಾಮರ್ಥ್ಯವನ್ನ ಕೊಂಡಾಡಿದ್ರು. ऑपरेशन सिंदूर में भी अपनी क्षमता साबित की है. ब्रह्मोस को तो नाम ही ऐसा है कि सुनते ही कई लोगों को चिंता हो जाती कि ब्रह्मोस आ रहा है क्या. अब दुनिया के कई देश इन मिसाइलों को खरीदना चाहते हैं. मुझे विश्व के जो भी लोग मिलते हैं उनकी इच्छा एक होती है कि हमें भी मिल जाए. ದೇಶದ ಹೊರಗೆ ಮಾತ್ರವಲ್ಲ, ದೇಶದ ಆಂತರಿಕ ಭದ್ರತೆಗೂ ಪ್ರಧಾನಿ ಮೋದಿ ಹೆಚ್ಚಿನ ಒತ್ತು ನೀಡಿದ್ದು ಬೇರು ಸಮೇತ ನಕ್ಸಲಿಸಂ ಕಿತ್ತು ಒಗೆಯುವ ಪಣ ತೊಟ್ಟಿದ್ದಾರೆ. 100 से ज्यादा जिले माओवादी आतंक से पूरी तरह आजाद होकर पहली बार खुली हवा में सांस ले रहे हैं. शानदार दिवाली इस बार मना रहे हैं. ಭಾರತಾಂಬೆ ನನ್ನ ತಾಯಿ, ದೇಶವೇ ನನ್ನ ಮನೆ, ಸೈನಿಕರೇ ನನ್ನ ಪರಿವಾರ ಅಂತಿರೋ ಪ್ರಧಾನಿ ಮೋದಿ ಈ ಬಾರಿಯ ದೀಪಾವಳಿಯನ್ನ ನೌಕಾದಳದೊಂದಿಗೆ ಆಚರಿಸಿದ್ದು. ಇದೇ ವೇಳೆ ಮಿಗ್ 29K ಯುದ್ಧ ವಿಮಾನವನ್ನ ಲಾಂಚ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಮ್ಮ ಸೇನೆ ಮೊದಲು, ನಮ್ಮ ದೇಶ ಮೊದಲು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಧ್ಯೇಯ, ಇಡೀ ರಿಪಬ್ಲಿಕ್ ನೆಟ್ವರ್ಕ್ನ ಧ್ಯೇಯ. ಈ ಮಧ್ಯೆ ಪ್ರಧಾನಿ ಮೋದಿ ಅವರು ಕೂಡ ನಮ್ಮ ಸೈನಿಕರೇ ನಮ್ಮ ಧೈರ್ಯ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದರಲ್ಲಿ
ಯಾವುದೇ ರೀತಿಯ ಸಂಶಯ ಇಲ್ಲ. ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದಾಗಿನಿಂದ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನ ಸೈನಿಕರ ಜೊತೆಗೆ ಆಚರಿಸ್ತಾರೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ ಇವತ್ತು ದೀಪಾವಳಿಯ ಸಂಭ್ರಮ ಸಡಗರ ಸೈನಿಕರ ಜೊತೆಗೆ ಜೋರಾಗಿತ್ತು. ಅತ್ಯಂತ ಸಡಗರದಿಂದ ದೀಪಾವಳಿ ಹಬ್ಬವನ್ನ ಇವತ್ತು ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಆಚರಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬರ. ನೌಕಾಪಡೆ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ. ಐಎನ್ಎಸ್ ವಿಕ್ರಾಂತ್ನಲ್ಲಿ ಸಿಂಧೂರದ ಸಂಭ್ರಮ. ಭಾರತೀಯ ನೌಕಾದಳ ಆಳ ಕಡಲಿನಲ್ಲಿ ನಿಂತು ಹವಾಮಾನ ವೈಪರೀತ್ಯಗಳಿಗೆ ಎದೆಯೊಡ್ಡಿ ದೇಶದ ಭದ್ರತೆಗಾಗಿ ಪ್ರತಿ ಭಾರತೀಯನ ಪ್ರಾಣ ರಕ್ಷಣೆಗಾಗಿ ಸಮುದ್ರದ ಗಡಿ ಕಾಯ್ತಾ ಇರುವಂತಹ ಮಹೋನ್ನತ ಸೇನೆ. ಆಪರೇಷನ್ ಸಿಂಧೂರವೇ ಇರಲಿ, ಶತ್ರು ರಾಷ್ಟ್ರಗಳ ಸೇನೆಯ ಆಕ್ರಮಣವೇ ಬರಲಿ, ಸಮುದ್ರದಲ್ಲೇ ರಣ ಕಹಳೆಯೂದಿ ಸಾಗರದಲ್ಲೇ ಶತ್ರುಗಳನ್ನ ಸಂಹಾರ ಮಾಡೋ ರಣಕಲಿಗಳ ದಂಡು. ದೇಶ ಮೊದಲು, ಸೇನೆ ಮೊದಲು. ಇದು ರಿಪಬ್ಲಿಕ್ ಮೀಡಿಯಾ ಮಾತ್ರವಲ್ಲ, ಪ್ರಧಾನಿ ಮೋದಿಯವರ ಧೈರ್ಯವೂ ಹೌದು. ಈ ಕಾರಣಕ್ಕಾಗಿಯೇ ನಮ್ಮ ಸೇನಾ ಪಡೆಗಳಿಗೆ ಸ್ಫೂರ್ತಿ ತುಂಬಲು ಪ್ರಧಾನಿ ಮೋದಿ ಪ್ರತಿ ವರ್ಷದ ದೀಪಾವಳಿಯನ್ನ ಸೈನಿಕರ ಜೊತೆ ಆಚರಿಸುತ್ತಾರೆ. ಸೇನೆಯೇ ನನ್ನ ಪರಿವಾರ ಎಂದು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಸೈನಿಕರಿಗೆ ಸಿಹಿ ತಿನ್ನಿಸಿ ಆತ್ಮಸ್ಥೈರ್ಯ ತುಂಬಿದ ನಮೋ. ಈ ವರ್ಷ ಕಾರವಾರ ಗೋವಾ ಕಡಲ ತೀರದಲ್ಲಿರುವಂತಹ ಐಎನ್ಎಸ್ ವಿಕ್ರಾಂತ್ನಲ್ಲಿ ನೌಕಾಪಡೆಯ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರು. ಯೋಧರಿಗೆ ಸಿಹಿ ತಿನ್ನಿಸಿದ ನಮೋ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಆಪರೇಷನ್ ಸಿಂಧೂರದ ವೇಳೆ 3 ಪಡೆ ಶಕ್ತಿ ಸಾಮರ್ಥ್ಯ ಶೌರ್ಯವನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ನೌಕಾಪಡೆಗೆ ಮತ್ತೊಂದು ಯುದ್ಧ ವಿಮಾನ ವಾಹಕ ನೌಕೆ ಶೀಘ್ರದಲ್ಲೇ ಸೇರ್ಪಡೆಯಾಗಲಿದೆ ಅಂತ ಹೇಳಿದ್ರು. ಐಎನ್ಎಸ್ ವಿಕ್ರಾಂತ್ನಲ್ಲಿ ನಿಂತು ಪಾಕಿಸ್ತಾನ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಮತ್ತು ಆಕಾಶ ಕ್ಷಿಪಣಿಗಳು ತೋರಿದ ಸಾಮರ್ಥ್ಯವನ್ನು ಕೊಂಡಾಡಿದ್ರು. ऑपरेशन सिंदूर में भी अपनी क्षमता साबित की है.